ಶೃಂಗೇರಿ ಕ್ಷೇತ್ರ ಮತ್ತು ಖಾಂಡ್ಯ ಹೋಬಳಿಯ ಎಲ್ಲ ನಾಗರಿಕರೇ, ರೈತರೇ, ಕಾರ್ಮಿಕರೇ, ಎಲ್ಲ ಸಂಘ ಸಂಸ್ಥೆಯವರೇ ಹಾಗೂ ಇತರೆ ಎಲ್ಲ ರೈತ ಸಮಿತಿಯ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಏನು ನಮ್ಮ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ನಾಡಿದ್ದು ಅಂದರೆ ಶನಿವಾರ 21ನೇ ತಾರೀಕು 10 ಗಂಟೆಗೆ ನರಸಿಂಹರಾಜಪುರದಲ್ಲಿ ನಮ್ಮ ರೈತ ಒಕ್ಕೂಟದ ಕಚೇರಿ ಮತ್ತು ಕೊಪ್ಪದ ಕಚೇರಿಯನ್ನು ಎರಡನ್ನೂ ನಮ್ಮ ಏನು ರೈತ ಒಕ್ಕೂಟದ ಕಚೇರಿಯ ಮುಂಭಾಗ ಚರ್ಚಾಲ್ನಲ್ಲಿ ಒಂದು ವೆಬ್ಸೈಟ್ ಮತ್ತು ಫೋನ್ ಆ್ಯಪ್ ಮುಖಾಂತರ ಚಾಲನೆ ನೀಡಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ಸು ಕಳಿಸಿ. ಮತ್ತು ಈ ಕಾರ್ಯಕ್ರಮದ ಪುರಿಯ ತಯಾರಿ ಹೇಗೆ ಅಂದರೆ, ಮೊದಲನೇದಾಗಿ ನಾವು ರೈತರು ಏನು ಹಿಂದೆ ಭೂಮಿಯನ್ನು ಉಳುಮೆ ಮಾಡ್ತಿದ್ದು ನೇಗಿಲು ನಗವನ್ನು ಇಟ್ಟು ಅದಕ್ಕೆ ಪ್ರಥಮವಾಗಿ ಪುಷ್ಪಾರ್ಚನೆ ಮಾಡಿ ನಂತರ ರೈತ ಗೀತೆಯೊಂದಿಗೆ ಪ್ರಾರಂಭಗೊಂಡು ತದನಂತರ ನಮ್ಮ ಶೃಂಗೇರಿ ತಾಲೂಕು ಮತ್ತು ಕೊಪ್ಪ ತಾಲೂಕು, ನಮ್ಮ ನರಸಿಂಹರಾಜಪುರ ತಾಲೂಕು, ಅದೇ ರೀತಿ ಖಾಂಡ್ಯ ಹೋಬಳಿಯನ್ನು ಭಾಗದಿಂದ ಒಟ್ಟಾರೆಯಾಗಿ ಈಗಾಗಲೇ ಕ್ಷೇತ್ರದ ಒಕ್ಕೂಟದ ಅಧ್ಯಕ್ಷರಾಗಿ ವಿಶ್ವನಾಥ್ ಅವರು ಆಯ್ಕೆಯಾಗಿರ್ತಾರೆ. ಗೌರವ ಅಧ್ಯಕ್ಷರಾಗಿ ರಾಮಸಮಣ್ಣ ಆಯ್ಕೆಯಾಗಿರ್ತಾರೆ. ಕಾರ್ಯಾಧ್ಯಕ್ಷನಾಗಿ ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗಾಗಲೇ 3 ತಾಲೂಕು ಮತ್ತು ಖಾಂಡ್ಯ ಹೋಬಳಿಯ ಎಲ್ಲ ಭಾಗದಿಂದಲೂ ಕ್ಷೇತ್ರ ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದು. ನಂತರ 3 ತಾಲೂಕು ಅಂದರೆ ಕೊಪ್ಪ, ಶೃಂಗೇರಿ, ನಮ್ಮ ನರಸಿಂಹರಾಜಪುರ ತಾಲೂಕಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಹೋಬಳಿ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಇರುತ್ತೆ. ಕಾರ್ಯಕ್ರಮದಲ್ಲಿ ಏನು ನಮ್ಮ ಒಕ್ಕೂಟದಿಂದ ರೈತರಿಗೆ ಅನುಕೂಲ ಆಗುವಂಥ ವಿಚಾರಗಳನ್ನು ಆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊತಾರೆ. ಅದೇ ರೀತಿಯಲ್ಲಿ 2 ಕಚೇರಿಯಲ್ಲೂ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಬೆಳಿಗ್ಗೆ 9:30ಯಿಂದ 10 ಗಂಟೆಯಿಂದ ಪ್ರಾರಂಭ ಆಗಿ ಸಂಜೆ 5 ಗಂಟೆವರೆಗೂ ಇರುತ್ತೆ. ರೈತರು ಅವಶ್ಯಕತೆಗೆ ಇರುವಂಥ ದಾಖಲಾತಿನ ಒದಗಿಸಿ ಅವರಿಗೆ ಯಾವುದಾದ್ರೂ ಇಲಾಖೆಯಿಂದ, ಅರಣ್ಯ ಇಲಾಖೆ ಅಥವಾ ತಾಲೂಕು ಕಚೇರಿ, ಇನ್ನು ಜಿಲ್ಲಾಧಿಕಾರಿ ಈ ಥರದಿಂದ ಯಾವುದಾದ್ರು ನೋಟಿಸ್ ಬಂದರೆ ರೈತರಿಗೆ ಮನಸೋ ಈಚೆ ಕಾಯ್ದೆ ಕಟ್ಟಲೆಗಳನ್ನು ವಿರೋಧಿಸಿ ಏನು ಮೊಕದ್ದಮೆ ದಾಖಲಾತಿ ಮಾಡಿದರೆ ಆ ರೈತನ ಪರವಾಗಿ, ಬಡ ರೈತನ ಪರವಾಗಿ ನಮ್ಮ ಒಕ್ಕೂಟದಿಂದ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡೋದಕ್ಕೆ ಈ ಒಕ್ಕೂಟದಿಂದ ತೀರ್ಮಾನಿಸಲಾಗಿದೆ. ಅದೇ ರೀತಿ ರೈತರಿಗೆ ಕಚೇರಿಯಲ್ಲಿ ಉಚಿತವಾಗಿ ಆ ಸಮಯದಲ್ಲಿ ಭಾನುವಾರ ರಜೆ ಇರುತ್ತೆ, ಉಚಿತವಾಗಿ ಪಾಣಿ ನೀಡಲಾಗುತ್ತೆ. ಇನ್ನು ಇತರೆ ವಿಚಾರಗಳನ್ನು ತಿಳಿಸ್ಬೇಕು ಅಂದರೆ, ಬಾಳೆಹನ್ನೂರು ಖಾಂಡ್ಯ ಹೋಬಳಿ ಮತ್ತು ಬಾಳೆಹನ್ನೂರು ಸೇರಿ ಬಾಳೆಹನ್ನೂರಲ್ಲಿ ಇನ್ನೊಂದು ಕಚೇರಿ ಆಗುತ್ತೆ. ಅದು ಮುಂದಿನ ಹಂತದಲ್ಲಿ ಶೃಂಗೇರಿ ಭಾಗದಲ್ಲೂ ಇರುತ್ತೆ, ಅದು ಮುಂದಿನ ಹಂತದಲ್ಲಿರುತ್ತೆ. ನಾಡಿದ್ದು ಇವೆರಡು ಕಚೇರಿ ಕೊಪ್ಪ ಮತ್ತು ನರಸಿಂಹರಾಜಪುರದ ಉದ್ಘಾಟನೆಗೆ ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕರು, ಖಾಂಡ್ಯ ಹೋಬಳಿಯ ಎಲ್ಲ ನಾಗರಿಕರು, ರೈತರು, ಎಲ್ಲ ಸಂಘ ಸಂಸ್ಥೆಯರು ದಯವಿಟ್ಟು ಬಂದು ಯಶಸ್ವಿಗೊಳಿಸಿ. ಇದೇ ವೈಯಕ್ತಿಕ ಕಾರ್ಯಾವಳಿ ಎಂದು ನಮ್ಮ ಸಮಿತಿಯಿಂದ, ಏನು ರೈತ ಒಕ್ಕೂಟದ ಸಮಿತಿ ವತಿಯಿಂದ ಇದೇ ವೈಯಕ್ತಿಕ ಕಾರ್ಯಾವಳಿ ಎಂದು ತಾವೆಲ್ಲರೂ ಬನ್ನಿ, ನಿಮ್ಮ ಅಕ್ಕಪಕ್ಕದವ್ರನ್ನು ಕರೆತನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮೊಂದಿಗೆ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ಅಂತ ಕೈ ಮುಗಿ ಕೇಳ್ಕೊತೀವಿ. ಏನು ನಮ್ಮ ಈ ಶೃಂಗೇರಿ ರೈತ ಒಕ್ಕೂಟ ನಮ್ಮ ತಾಲೂಕು ಕಚೇರಿ ಮುಂದೆ, ನರಸಿಂಹರಾಜಪುರ ತಾಲೂಕಿನ ತಾಲೂಕು ಕಚೇರಿ ಪಕ್ಕದಲ್ಲೇ ಕಚೇರಿ ಮುಂದೆ ಚರ್ಚಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ತಾವೆಲ್ಲರೂ ಶೃಂಗೇರಿ ಕ್ಷೇತ್ರದ ಖಾಂಡ್ಯ ಹೋಬಳಿಯ ಎಲ್ಲ ನಾಗರಿಕರು, ರೈತರು, ಕಾರ್ಮಿಕರು, ವರ್ತಕರು, ಎಲ್ಲ ಸಂಘ ಸಂಸ್ಥೆಯರು, ಎಲ್ಲ ರೈತ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ಇತರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೈ ಮುಗಿ ಕೇಳ್ಕೊತೇವೆ. ಈಗ ಏನು ಕ್ಷೇತ್ರ ಸಮಿತಿ ಪದಾಧಿಕಾರಿಗಳು ಮತ್ತು ತಾಲೂಕು ಸಮಿತಿ, ಹೋಬಳಿ ಸಮಿತಿ ಪದಾಧಿಕಾರಿಗಳು ಏನು ಆಯ್ಕೆ ಆಗುತ್ತೆ, ಅದೇ ರೀತಿಯಲ್ಲಿ ಕ್ಷೇತ್ರದ ಮಹಿಳಾ ಪದಾಧಿಕಾರಿಗಳು ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಯಾಗಿ ಆಯ್ಕೆ ಆಗುತ್ತೆ. ತಾಲೂಕಿನ ಮಹಿಳಾ ಘಟಕಗಳು ಹಂತ ಹಂತವಾಗಿ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲ ನಾಗರಿಕರು, ಮಹಿಳೆಯರು, ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ಅಂತ ಕೈ ಮುಗಿದು ಕೇಳ್ಕೊತೇವೆ.